ಆದಾಯ 68 ಲಕ್ಷ, ಆಸ್ಪತ್ರೆಯಿಂದ ಬಂದಿದ್ದು 80 ಲಕ್ಷ, ಭಕ್ತಾದಿಗಳು ದೇವಸ್ಥಾನಕ್ಕೆ ಕೊಟ್ಟಿದ್ದು 42 ಲಕ್ಷ, ಒಟ್ಟು 1,90,00,000. ಇದರಲ್ಲಿ ಜಾತ್ರೆ ಖರ್ಚು ಮಾಡಿದ್ದು 20 ಲಕ್ಷ. ಹಾಗಾದ್ರೆ ನಮ್ಮ ಹತ್ರ ಇವಾಗ 1,70,00,000 ರೂಪಾಯಿ ಇದೆ. ಈಗ ನಮ್ಮ ಹತ್ರ ಉಳಿದಿರೋದು 48 ಲಕ್ಷ ಮಾತ್ರ. ಹಾಗಾದ್ರೆ ಉಳಿದ ಹಣ? ಅದು ನಿಮ್ಮನ್ನೇ ಕೇಳ್ತಾ ಇರೋದು, ಉಳಿದ ಹಣ ಏನಾಯ್ತು ಅಂತ. ಈ ಹಣದ ವಿಷಯ, ಲೆಕ್ಕದ ವಿಚಾರ ಎಲ್ಲ ನೋಡ್ತಾ ಇರೋದು ಭೂಪತಿ ಅವರೇ. ನಿಖಣನ ಅವರೇ ತಗೊಂಡಿರ್ಬೇಕು. ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ನಿಮಗೆ ಚೆನ್ನಾಗಿ ಗೊತ್ತು, ನ್ಯಾಯ, ನೀತಿ, ಧರ್ಮನೇ ನನ್ನ ಉಸಿರು. ಅದನ್ನ ಕಾಪಾಡ್ತಾ ಇರೋದು ಅವ್ರುಗಳೇ ಅಂತ. ಅಷ್ಟೇ ಅಲ್ಲ, ಅವರು ನಮ್ಮ ಸಂಸ್ಥಾನದ ಆಧಾರ ಸ್ತಂಭಗಳು. ಸರಿಯಾಗಿ ಮತ್ತೊಮ್ಮೆ ಲೆಕ್ಕ ನೋಡಿ. 48 ಲಕ್ಷನ ಲೆಕ್ಕಕ್ಕೆ ಸರಿ ಮಾಡಿ ಇಟ್ಟುಬಿಟ್ಟಿದ್ದೀನಿ. ಇನ್ನು ಉಳಿಯೋದು 1,22,00,000. ಅದನ್ನ ನಾವು 3 ಜನ ಹಂಚ್ಕೊಂಬೋಣ. ಅಲ್ಲಿಗೆ ಒಬ್ಬೊಬ್ರಿಗೆ 40 ಲಕ್ಷ ಬರುತ್ತೆ. 2 ಲಕ್ಷ ಉಳಿಯುತ್ತೆ. ಆ 2 ಲಕ್ಷನ ನಮ್ ಸುಬ್ಬಿ ಕೊಟ್ಬಿಡೋಣ ಶಿವಗಳೇ. ನಿಮ್ಮ ಮಾತು ಸತ್ಯ. ನ್ಯಾಯ, ನೀತಿ, ಧರ್ಮಕ್ಕೆ ನೀವೇ ಸೇವಕರು ಅಂತ ನಂಬ್ಕೊಂಡಿದ್ದೆ. ಆ ನಂಬಿಕೆನ ಹಾಳು ಮಾಡ್ಬಿಟ್ರಲ್ಲೋ. ದೇವ್ರ ದುಡ್ಡನ್ನ ತಿನ್ನುವಂತ ದರಿದ್ರ ನಿಮ್ಗೇನ್ರಯ್ಯ ಬಂದಿತ್ತು? ನನ್ ಕೇಳಿದಿದ್ರೆ ನಿಮ್ಗೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತಿದ್ನಲ್ರು. ನಾವು ಜನರ ಪ್ರತಿನಿಧಿಗಳು. ನಮ್ಗೆ ಅಧಿಕಾರ ಕೊಟ್ಟಿರೋರು ಜನ. ಆ ಜನರ ಸೇವೆನೇ ನಮ್ ಗುರಿ ಅನ್ನೋದನ್ನ ಅಷ್ಟು ಬೇಗ ಮರ್ತು ಬಿಟ್ರ? ಈ ವಿಷಯ ಏನಾದ್ರೂ ಜನರಿಗೆ ಗೊತ್ತಾದ್ರೆ ನಮ್ಗೆ ಯಾರು ಮರ್ಯಾದೆ ಕೊಡ್ತಾರೆ? ಅರೆ, ಈಗ ನಾವೇನ್ ಮಾಡಬಾರದು ತಪ್ಪು ಮಾಡಿದೀವಿ ಅಂತ ಹಿಂಗೆ ಪ್ರಪಂಚ ಮುಳುಗೋದಂಗ ಆಡ್ತಿದ್ದೀರಲ್ಲ. ನಾವಲ್ದಿದ್ರೆ ಇನ್ಯಾರಾದ್ರೂ ದುಡ್ಡು ಹೊಡಿತಿದ್ರಪ್ಪ. ಮುಚ್ಚ ಬಾಯಿ. ಎಲ್ಲ ಹೇಸ್ಗೆ ತಿಂತಾರೆ ಅಂತ ನಾವು ತಿನ್ನಕ್ಕಾಗತ್ತಾ? ಹೇಸ್ಗೆ ತಿನ್ನೋದನ್ನ ಹಂದಿ ಅಂತಾರೆ. ಹುಲ್ಲು ತಿಂದು ಹಾಲು ಕೊಡೋದನ್ನ ಹಸು ಅಂತಾರೆ. ಅದು ನಾವಾಗ್ಬೇಕು. ಬೆಳಗಾಗೋದ್ರೊಳಗೆ ನೀವು ತಗೊಂಡಿರೋ ಹಣನ ವಾಪಸ್ ಮಾಡಿ ಜನಗಳಿಗೆ ಒಪ್ಪಿಗೆ ಆಗೋ ಲೆಕ್ಕ ಕೊಟ್ಟು ನಿಮ್ಮೇಲಿಟ್ಟಿರೋ ನಂಬಿಕೆ ಉಳಿಸ್ಕೊಳ್ಳಿ. ನಾವೀಗ ಕೊಟ್ಟಿರೋದು ಜನ ಮೆಚ್ಚೋ ಅಂತ ಲೆಕ್ಕನೇ. ನಾನು ಕೇಳಿದ್ದು ಆ ಲೆಕ್ಕ ಅಲ್ಲ. ಇನ್ಯಾವ ಲೆಕ್ಕ ಶಿವನೇ? ಕಳ್ಳ ಲೆಕ್ಕ ಕೇಳೋಕೆ ನಾನು ಸುಳ್ಳ ಅಲ್ಲ. ಭಕ್ತಿ ಲೆಕ್ಕ ಕೇಳೋದಕ್ಕೆ ನಾನು ದೇವ್ರು ಅಲ್ಲ. ಬಡ್ಡಿ ಲೆಕ್ಕ ಕೇಳೋಕೆ ನಾನು ಸಾಲ ಕೊಟ್ಟಿಲ್ಲ. ಋಣದ ಲೆಕ್ಕ ಕೇಳೋಕೆ ನಾನ್ ನಿಮ್ಮನ್ನ ಹೆತ್ತಿಲ್ಲ. ನನಗೆ ಬೇಕಾಗಿರೋದು ನ್ಯಾಯದ ಲೆಕ್ಕ. ಯಾಕೆಂದ್ರೆ ಅದೇ ನನ್ನ ಉಸಿರು. ಅದನ್ನ ನೀವು ಕೊಡ್ಲಿಲ್ಲ ಅಂದ್ರೆ ಇದುವರೆಗೂ ನಮ್ಮ ಊರಿಗೆ ಬರ್ದೇ ಇರೋ ಪೊಲೀಸ್ನವರು ನಿಮಗೋಸ್ಕರ ಬರ್ಬೇಕಾಗತ್ತೆ. ಅಂದ್ರೆ ನಮ್ಮನ್ನ ಜೈಲು ಕಳಿಸ್ಲೇಬೇಕು ಅಂತ ತೀರ್ಮಾನ ಮಾಡಿದಿರೋ? ಹೌದು. ಮನಸ್ಸಿರೋದು ಪ್ರೀತಿಗೆ, ಗುಡಿ ಇರೋದು ದೇವರಿಗೆ, ಸ್ಮಶಾನ ಇರೋದು ಹೆಣಕ್ಕೆ, ಜೈಲಿರೋದು ನಿಮ್ಮಂತ ಮನೆ ಹಾಳ್ರಿಗೆ. ಇದೇ ನಿಮ್ಮ ಕಡೆ ತೀರ್ಮಾನನಾ? ನಂದು ಒಂದೇ ಮಾತು. ಕೂಡಿ ಕಳೆದ್ರು, ಗುಣಿಸಿ ಭಾಗ್ಸಿದ್ರು ಸಿಗೋದು ಒಂದೇ ಉತ್ತರ. ಅದೇ ಸತ್ಯ. ಯೋಚನೆ ಮಾಡಿ. ಇನ್ನಿರೋದು 24 ಗಂಟೆಗಳು ಮಾತ್ರ. ಈಗ ನೀವು ತಗೊಂಡ್ ಬಂದಿರೋ ಹಣನ ಧರ್ಮಾಧಿಕಾರಿಗಳಿಗೆ ವಾಪಸ್ ಕೊಡದೆ ಹೋದ್ರೆ